ಅಗ್ರಜ, ಆಹಾ, ಹೊಳೆವ ಕಂಗಳುಳ್ಳ ನಳಿನಾದಳದಂತೆ, ಹೊಳೆವ ಕಂಗಳುಳ್ಳ ನಳಿನಾದಳದಂತೆ, ಹೊಳೆವ ಕಂಗಳುಳ್ಳ ನಳಿನಾದಳದಂತೆ, ಹೊಳೆವ ಕಂಗಳುಳ್ಳ ಭಾನುಚಂದ್ರರಂ ಬೆರಗುಗೊಳ್ಳುವ ಭಾನುಚಂದ್ರರಂ ಬೆರಗುಗೊಳ್ಳಿಸಿ ವೀರಾಧಿ ವೀರರ ಚೂರಾದಿ ಚೂರರ ವೀರಾಧಿ ವೀರರ ಚೂರಾದಿ ಚೂರ ವೀರಾಧಿ ವೀರರ ಚೂರಾದಿ ಚೂರರ ವೀರಾಧಿ ವೀರರ ಚೂರಾದಿ ಚೂರ ಕಂಡು ಕಂಡು ಬೆರಗುಗೊಂಡೆ ನಾನು ಕಂಡು ಕಂಡು ಬೆರಗುಗೊಂಡಿಗೆ ನಾನು ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾದ ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾದ ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ಆಹಾ, ಈ ಮಹಾನುಭಾವರಾಗಿರಬಹುದು. ಇವರಿಂದ ಈ ಕಬಂಧನ ಶಾಪ ವಿಮೋಚನೆಯಾಯಿತು. ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಪುತ್ರರೆಂದು ಭಾವಿಸೋಣ. ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ, ಧನುರ್ಧಾರಿಗಳಾಗಿರುವರು. ಅಂದ ಮೇಲೆ ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ, ರಜತಗಿರಿಯ ನಿಲೆಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನು ಈತನೇ ಹರನಾಗಿರ್ದುಡೆ ರಜತಗಿರಿಯ ಶಿಖರದ ಮೇಲ್ ಕುಳಿತು ಹರನ ಶಿರದಿ ಹರಿದು ಧರೆಯನ್ನು ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ 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 ಇಲ್ಲ, ಈತನು ಗಂಗಾಧರನಲ್ಲ. ಪದ್ಮವದನನು ಪದ್ಮನಯನನು ಪದ್ಮಾಸನನಾಗಿ ಕುಳಿತಿರುವ ಪದ್ಮ ಸಂಭವನಾದ ಆ ಬ್ರಹ್ಮದೇವನೇ, ಕರದಿ ಕಂಠಾಣೆ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಣ್ಶಿರವು ನಾಲ್ಕಿಲ್ಲ. ಇಲ್ಲ 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 ಇಲ್ಲ, ಈತನು ಸರಸಿಜೋದ್ಭವನಲ್ಲ. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ಮೂರ್ತಿಯಾದ ನಾರಾಯಣನೇ, ಕರದಿ ಶಂಕು ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭಮಣಿ ಇಲ್ಲ. ಮಣಿಮುಕುಟ ರತ್ನಾಂಬರಗಳನ್ನು ಧರಿಸಿಲ್ಲ. ಪಡಿಶಾಯಿ ಪ್ರಹ್ಲಾದ ವರದ ಈತನಲ್ಲ ಈತನಲ್ಲ ಈತನಲ್ಲ. ಅಂದ ಮೇಲೆ ಇವರಾರಾಗಿರಬಹುದು? ಲಕ್ಷ್ಮಣ, ಅಗ್ರಜ, ಈ ಶಾಖಾಮೃಗವನ್ನು ನೋಡಿದೀಯಾ? ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಇರಬಹುದು. ಇರಬಹುದು ಇರಬಹುದು. ಏನಾಶ್ಚರ್ಯ! ಅದು ಆತನ ಕಿವಿಯಲ್ಲಿ ರಾರಾಜಿಸುತ್ತಿರುವ ಕರ್ಣ ಕುಂಡಲವನ್ನು ನೋಡಿದೀಯಾ? ಆಹಾ, ಕೋಟಿ ಸೂರ್ಯ ಪ್ರಕಾಶದಂತೆ ಬೆಳಗುತ್ತಿರುವುದು.
ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ ಇವರ ನುಡಿಯ ಇಂತಿವರ ನುಡಿಯ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಆ ಆ ಆ ಎನ್ನಂ ಮುಂದೊಂದ ನುಡಿ ಎನ್ನಮ್ಮ ಮುಂದೊಂದ ನಿಜದಿ ಸಮ್ಮತವಾಯ್ತು ತಿಳಿಯೇ ರಕ್ಷಿಸುವುದರ ಬಂದ ಎನ್ನ ರಕ್ಷಿಸುವುದರ ಬಂದ ಚಿಂತೆಯಿಲ್ಲ ಕೈಯ ಓದುದಾನಂದ ಆ ಧನ್ಯನಾದ ಧನ್ಯನಾದನು ದಿವ್ಯ ಜಗಗಳಲ್ಲಿ ದಿವ್ಯ ಜಗಗಳಲ್ಲಿ ಪೂರ್ವ ಪುಣ್ಯನಾದನು ಕ್ಷಣಾತ್ರದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀಧರ ಹರಿಯು ಎನಗೊಲಿದು ಪ್ರತ್ಯಕ್ಷನಾದ ಏನಾಶ್ಚರ್ಯ! ನನ್ನ ಕಿವಿಯಲ್ಲಿರುವ ಕುಂಡಲಗಳು ಯಾರಿಗೂ ಗೋಚರವಾಗುವುದಿಲ್ಲ. ಇವರಿಗೆ ಗೋಚರವಾಗಿವೆ ಅಂದ ಮೇಲೆ
ಆಹಾ ಆಹಾ, ನನ್ನ ತಾಯಿಯಾದ ಅಂಜನಾದೇವಿಯು ಅಂದು ಹೇಳಿದ್ದ ಮಾತು ಇಂದಿಗೆ ಸತ್ಯವಾಯಿತೆ, ಸಫಲವಾಯಿತೆ. ಮಗು ಮಾರುತಿ, ಯಾರು ನಿನ್ನ ಕಿವಿಯಲ್ಲಿರುವ ಕುಂಡಲಗಳನ್ನು ಗುರುತಿಸುವರೋ ಅವರೇ ಅವರೇ ಮಾನವಾವತಾರಿಯಾದ ಶ್ರೀರಾಮಚಂದ್ರನಿಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದು ಹೇಳಿದ್ದಳು. ಹೌದು ಹೌದು, ಹಾ, ಇವರು ಅವರೇ ಆಗಿರಬಹುದೇ? ಇವರ ಆರಂಭದನ್ನ ಸಮೀಪಕ್ಕೆ ಹೋಗಿ ನಾನೇ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ ರಮಣೀಯ ನಾಮಧೇಯವನು ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯ ಮಾದ ತಮ್ಮ ನಾಮಧೇಯವನ್ನು ಕೇಳಿ ರವಿಕುಲದ ಶ್ರೀ ರವಿಕುಲದ ಶ್ರೀ ದಶರಥ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಚೀರವಲ್ಕಗಳೇಕೆ ಶ್ರಮದೊಳಿವನದಿ ಸಂಚರಿಸಲೇಕೆ ಜನಕನಾಗ್ನೇ
ಪೋಪಿರೆಲ್ಲಿಗೆ ಮುಂದೆ ಪೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರತೆ ಪೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರತೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು. ಪತ್ನಿಯನು ಕದ್ವೈದ ಪಾಪಿರಾವಣನೆನ್ನ ಪತ್ನಿಯನು ಕದ್ವೈದ ಪತವೈದ್ಯದೀರಿ ಹೋಗುತ್ತಿಯವಯ್ಯ ಅನಿತಾದೊಡೆ ಆಭರಣಗಳಾರದು ನೋಡಿರಯ್ಯ ಧ್ವನಿಯರೋರ್ವಳು ಎಸೆದಳಲ್ಲಿ ಧ್ವನಿಯರೋರ್ವಳು ಎಸೆದಳಲ್ಲಿ ಅಕಟ 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 ಕಟ ಕಂಡೆನ ಸೀತೆಯ ಮಗಳ ಅಕಟ ಕಟ ಕಂಡೆನ ಆಕಾರವೇ ಸೀತೆ ಆಕಾರವೇ ಮುಂದೆ ಬಂದಂತಿಹುದು ಸೀತೆ ಆಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಅಯ್ಯ ಯಾರಾದೊಡೆ 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 ಎಮ್ಮ ಪ್ರಾಣ ನೀನೋ ಬೇರಲ್ಲ ವಾಯುನಂದನನು ನಾನು ಪರಮ ಭಕ್ತ ನೀನೋ ಶ್ರೀರಾಮಧೂತ ಹನುಮಂತ ನಾನು ನಾನು ಮರೆತಿದ್ದೆನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು
ಶ್ರುತಿಸಮ್ಮತ. ಆದ್ದರಿಂದ ಸಮೀಪದಲ್ಲಿಯೇ ದೊರೆಯಬಹುದಾದಂತಹ ಫಲಪುಷ್ಪಾದಿಗಳನ್ನು ಹುಡುಕಿ ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಉಪಚರಿಸಿ ಧನ್ಯನಾಗುವೆನು. ಧ್ಯಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಧ್ಯಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಧ್ಯಾನವಿಸುವೆ ಪೊರೆದೀನ ದಯಾಳು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ, ನಾಥಾಯ ರಘುನಾಥಾಯ ಸೀತಾಯ ಪದವೇ ನಮಸ್ತೆ 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 ನಮಃ. ಭೋ ರಾಘವ ದಾಶರಥೇ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಪ್ರಭು, ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆ. ಅಯ್ಯ, ಇನ್ನ ಭಕ್ತಿ ಶ್ರದ್ಧೆ ಪ್ರೀತಿ ವಿಶ್ವಾಸಗಳಿಗೆ ನಾನು ಮೊಲ ಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸುವೆಯಾ? ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು ಪ್ರಭು. ಸ್ವಾಮಿ, ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ದಯಮಾಡಿಸಿದರೆ ನಿಮಗೂ ಆತನಿಗೂ ಸಖ್ಯವನ್ನು ಮಾಡಿಸುವೆನು. ಮಾರುತಿ ಪ್ರಭು, ನಾವು ಮಾರ್ಗಾಯಾಸವಾಗಿ ಬಹಳವಾಗಿ ಬಳಲಿ ಬಂದಿರಬೇಕು. ಆದ ಕಾರಣ ನಿಮ್ಮೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಹಾಗೇ ಆಗಲಿ, ಹಾಗೇ ಆಗಲಿ. ಓಹೋ ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಈಗ ಇಲ್ಲಿ ಬಂದಿರುವವರು ಶತ್ರುಪಕ್ಷದವರಲ್ಲ, ನಮ್ಮನ್ನುದ್ಧರಿಸಲು ಜಗದೊಡೆಯರಾದ ಶ್ರೀರಾಮಲಕ್ಷ್ಮಣರು ಬಂದಿರುವರು. ನೀನು ಬೇಗನೆ ಬಂದು ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ. ಅವೆಲ್ಲವೂ ಪರಿಹಾರವಾಗಿ ನಮ್ಮ ವಂಶವೇ ಪಾವನವಾಗುವುದು. ಪ್ರಭು, ನಮ್ಮನ್ನು ಕಾಪಾಡಬೇಕು ಪ್ರಭು, ಕಾಪಾಡಬೇಕು. ಸುಗ್ರೀವರಾಜ, ಪ್ರಭು ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವು ಕ್ಷೇಮವೇ? ಕ್ಷೇಮ ಪ್ರಭು. ನೀನು ಇಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ದುಂದೂಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು ಪ್ರಭು.
ಆ ಯುದ್ಧದಲ್ಲಿ ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆ ಒಳಗೆ ಬೆನ್ನೆಟ್ಟು ಹೋದನು ಪ್ರಭು. ಎಷ್ಟು ಕಾಲವಾದರೂ ಇಬ್ಬರು ಬಾರಲಿಲ್ಲ. ಒಂದು ದಿನ ಗುಹೆಯ ಒಳಗಿಂದ ರಕ್ತವು ಹರಿದು ಬಂತು ಪ್ರಭು. ಅದನ್ನು ಕಂಡು ನಮ್ಮ ಅಣ್ಣನಿಗೆ ಏನೋ ಅಪಾಯ ಸಂಭವಿಸಿರಬಹುದೆಂದು ಭಾವಿಸಿ ಆ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದೆನು ಪ್ರಭು. ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನು ನಿಲ್ಲುವುದನ್ನು ಕಂಡು ನಮ್ಮ ಅಣ್ಣನು ನನ್ನ ಕೊಲ್ಲಲು ಬೆನ್ನೆಟ್ಟಿದನು ಪ್ರಭು. ಆತನ ಕೈಗೆ ಸಿಕ್ಕದೆ ಹಲವು ಮಂದಿ ಕಪಿರರನ್ನು ಒಳಗೊಂಡು ನಾನಾ ದೇಶಗಳನ್ನೆಲ್ಲ ಸುತ್ತಿ ಈ ಋಷಮುಖ ಪರ್ವತದಲ್ಲಿ ವಾಸವಾಗಿರುವೆನು ಪ್ರಭು. ಪ್ರಭು, ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ಪ್ರಭು, ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮ ಅಣ್ಣನಾದ ವಾಲಿಯು ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು ಪ್ರಭು. ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು? ಅವರು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಅವರ ಶಿರಸ್ಸು ಸತವಾಗಲಿ ಎಂದು ಶಾಪವನ್ನಿಟ್ಟರು. ಅಂದಿನಿಂದ ನಮ್ಮ ಅಣ್ಣನು ಇಲ್ಲಿಗೆ ಬಾಳಿ ಪ್ರಭು. ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಏನು? ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ? ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಬರಮಾಡು, ಆ ವಾಲಿಯನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗು. ಪ್ರಭು, ಸಹಾಯ ಮಾಡುತ್ತೇನೆ ಪ್ರಭು. ನಮ್ಮ ಅಣ್ಣನನ್ನು ಸಂಹಾರ ಮಾಡುವೆ ಎಂದು ಹೇಳುವ ಮಾತು ನನಗೇಕೋ ಅನುಮಾನವಾಗಿ ತೋರುತ್ತಿರುವುದು ಪ್ರಭು. ಇದನ್ನು ಪರೀಕ್ಷೆ ಎಂದು ತಿಳಿಯಕೂಡದು. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ಆ ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ ಇರುವುದು ಪ್ರಭು. ಅನ್ಯತಾ ಭಾವಿಸಬಾರದು. ಸುಗ್ರೀವ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಆಗಲಿ, ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸುವುದಕ್ಕಾಗಿ ಇದೋ ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಸುಗ್ರೀವ, ಈಗ ಸಮಾಧಾನವಾಯಿತೆ? ಸಮಾಧಾನವಾಯಿತು. ಬರಮಾಡು ವಾಲಿಯನ್ನ. ಆಗಲಿ ಪ್ರಭು. ಆಂಜನೇಯ ಒಡೆಯ, ವಾಲಿಯನ್ನು ಯುದ್ಧಕ್ಕೆ ಕರೆಯಲಿ. ಓಹೋ, ಧೈರ್ಯವಾಗಿ ಕರೆ ಒಡೆಯ. ಪ್ರಭು, ಎಲವೋ ವಾಲಿ, ವಾಲಿ ಭ್ರಾತೃದ್ರೋಹಿ, ದ್ರೋಹಿ, ಯುದ್ಧಕ್ಕೆ ಬಾರು. ಎಲವೋ ವಾಲಿ, ವಾಲಿ ಭ್ರಾತೃದ್ರೋಹಿ, ದ್ರೋಹಿ, ಯುದ್ಧಕ್ಕೆ ಬಾರು. ಬಾರೋ. ಯಾರು? ಒಡೆಯ, ಈ ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಚೋದಿಸುವವನಾರೋ? ಸಹೋದರ ಸುಗ್ರೀವ, ನನ್ನಿಂದ ತಲೆಮರೆಸಿಕೊಂಡು ಅಲೆಯುತ್ತಿದ್ದ ನೀನು ನನ್ನನ್ನು ಸ್ವತಂತ್ರವಾಗಿ ಯುದ್ಧಕ್ಕೆ ಪ್ರಚೋದಿಸುತ್ತಿರುವೆಯಾ? ಸಿದ್ಧನಾಗೋ, ಸಿದ್ಧನಾಗೋ.
ಅಣ್ಣು ಅಣ್ಣು ಸಹೋದರನೆಂಬ ಅಭಿಮಾನದಿಂದ ಉಳಿಸಿರುವೆ. ಆಗ ಎಲ್ಲಿಯಾದ್ರೂ ಬದುಕಿಕೊ. ಅಣ್ಣ 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 ಮಾರುತಿ ಒಡೆಯ ಪೆಟ್ಟಾಯಿತೆ ಒಡೆಯ. ಮಾರುತಿ ಒಡೆಯ ಆಂಜನೇಯ, ಎಳಕ ಈಗ ನಮಗೆ ಸಹಾಯ ಮಾಡಲು ಬಂದಿರುವರಲ್ಲ ಎಲ್ಲಿ ಕಳಿಸಿಬಿಡು. ಒಡೆಯ ಕಳಿಸಿಬಿಡು. ಇದರಲ್ಲೇನು ವಿಷಯವಿರಬೇಕೆಂದು ತೋರುವುದು, ಅವರು ಬರಲಿ ವಿಚಾರಿಸೋಣ. ರಾಮಚಂದ್ರ ಪ್ರಭು, ಏನು ಸ್ವಾಮಿ ಈ ವಿಷಮ ಪರೀಕ್ಷೆ? ಮಾರುತಿ ಪ್ರಭು, ಇವರಿಬ್ಬರ ಮುಖಕಮಲು ಒಂದೇ ರೀತಿಯಾಗಿರುವುದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಗ್ರಜ, ಈ ಮಾಲೆಯನ್ನು ಸುಗ್ರೀವನಿಗೆ ಧರಿಸು. ಹಾಗೆ ಆಗಲಿ. ಸುಗ್ರೀವರಾಜ, ಪ್ರಭು ಹೀಗೆ ಬಾ. ಈಗ ಆ ವಾಲಿಯನ್ನು ಧೈರ್ಯವಾಗಿ ಯುದ್ಧಕ್ಕೆ ಕರೆ. ಆಗಲಿ ಪ್ರಭು. ಆಂಜನೇಯ, ಒಡೆಯ ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ಉತ್ಸಾಹ, ಹೌದು ಹೌದು ಹುಮ್ಮಸ್ಸು. ಹೌದು ಒಡೆಯ. ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ಧೈರ್ಯವಾಗಿ ಕರೆಯ ವಾಲಿಯನ್ನು ಯುದ್ಧಕ್ಕೆ. ಮಾಲೆ ಏಕೆ? ನೀನೇ ಬಾ. ಆಂಜನೇಯ, ಒಡೆಯ, ಸ್ವಲ್ಪ ಸಮಯ ನೋಡುತ್ತಿರು, ಹಾ, ಹೇಗೆ ಕರೆಯುತ್ತೇನೆಂದು. ಓಹೋ, ಗೆಳೆಯರವೋ ವಾಲಿ, ವಾಲಿ, ಭ್ರಾತೃದ್ರೋಹಿ, ದ್ರೋಹಿ. ಪ್ರಭು, ಯುದ್ಧಕ್ಕೆ ಬಾರೋ. ಬಾರೋ. ಗೆಳೆಯರವೋ ವಾಲಿ, ವಾಲಿ. ಹೆದರಿ ಬಿಟ್ಟಿದ್ದಾನೆ. ಹೌದು ಹೌದು ಒಡೆಯ. ಧೈರ್ಯವಾಗಿ ಕರೆ ಒಡೆಯ. ಯುದ್ಧಕ್ಕೆ ಬಾ. ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗದೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮನಾಲಯಕ್ಕೆ ಕಳುಹಿಸಿ ನಂತರ ಅವರನ್ನು ವಿಚಾರಿಸುವನು. ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯದ ಪರಾಕ್ರಮದ ಅರಿವನ್ನು ಮೂಡಿಸಿರುವೆಯೇನೋ? ಏಕೋ ನೀನೇ ಶೂರನೆಂದು ಮೆರೆಯುತ್ತಿರುವೆ. ಈ ಸಾಲಿ ಹೋಗುತ್ತಿರು. ಯಾವ ಯುದ್ಧವನ್ನು ಮಾಡೋಣ? ನೀನೇ ನಿರ್ಧರಿಸು. ಮಲ್ಲ ಯುದ್ಧವನ್ನು ಮಾಡೋಣ. ಸಿದ್ಧನಾಗು ಪ್ರಭು, ಸಿದ್ಧನಾಗೋ.
ಮೋಸ ಮೋಸ ಸಹೋದರ ಸುಗ್ರೀವ, ಈ ಮೋಸದ ಯುದ್ಧವನ್ನು ಎಲ್ಲಿದ್ದ ಕಲಿತೆಯೋ? ನನ್ನ ಮೇಲೆ ಯುದ್ಧವನ್ನು ಮಾಡಲಾಗದೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿಸಿದೆಯಾ? ಯಾರು ನೀವು? ನಿಜವಾಗಿಯೂ ನೀವು ವೀರರಾಗಿದ್ದರೆ ನನ್ನ ಬೆನ್ನ ಹಿಂದಿನಿಂದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡೋದು ನಾನು ನಿಮಗೆ ಮಾಡಿದ ಅಪರಾಧವಾದರೆ ಏನು? ಬನ್ನಿ ನನ್ನ ಮುಂದೆ. ನಾನು ಅಯೋಧ್ಯಾಧಿಪತಿ ದಶರಥನ ಪುತ್ರ ಶ್ರೀರಾಮನು. ಅಯೋಧ್ಯಾಧಿಪತಿ ದಶರಥ ಪುತ್ರ ಶ್ರೀರಾಮಚಂದ್ರ ಈ ರೀತಿ ನನ್ನ ಮೇಲೆ ಬೆನ್ನ ಹಿಂದಿನಿಂದ ಬಾಣ ಪ್ರಯೋಗ ಮಾಡಲು ನಿನಗೆ ನಾನು ಮಾಡಿದ ಅಪರಾಧವಾದರೂ ಏನು? ವಾಲಿ, ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಿಗೆ ವಾವೆ ವರಸಗಳಿಲ್ಲವೆಂಬ ವಿಚಾರವು ನಿನಗೆ ತಿಳಿದಿದೆ. ಹೋಗಲಿ ಬಿಡು. ನನ್ನ ಸಹೋದರನಿಗೂ ನಿನಗೂ ಸಖ್ಯವಾದದ್ದಾದರೂ ಹೇಗೆ? ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸುಗ್ರೀವನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ಈತನ ಸಖ್ಯ ಬೆಳೆಸಬೇಕಾಯಿತು. ಮಾತೆಯಾದ ಸೀತಾದೇವಿಯನ್ನು ರಾವಣನ ಅಪಹರಿಸಿರುವನೇ ವಿಚಾರ ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಅವನನ್ನು ಹಿಂಗಟ್ಟು ಮುಂಗಟ್ಟು ಕಟ್ಟಿ ನನ್ನ ಲಾಂಗುಣದ ಬಂಧಿಸಿ ಈ ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದನಲ್ಲ ಪ್ರಭು. ಈ ಕಾರ್ಯವು ನನ್ನ ಸಹೋದರನ ಸಾಧ್ಯವಾಗುವುದು. ವಾಲಿ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಬೇಡ ಪ್ರಭು, ಬೇಡ. ನನಗೆ ನನ್ನ ತಪ್ಪಿನ ಅರಿವಾಗಿರುವುದು, ನಾನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು. ಸಹೋದರ, ಸೀತಾ ಅನ್ವೇಷಣ ಕಾರ್ಯಕ್ಕೆ ಶ್ರೀರಾಮಚಂದ್ರನಿಗೆ ಸಹಾಯ ಮಾಡು. ಪ್ರಭು, ನಿನ್ನಲ್ಲಿ ನನ್ನದೊಂದು ನಿಬಂಧನೆ. ಅದೇನು ತಿಳಿಸು ವಾಲಿ, ನಡೆಸಿಕೊಡುತ್ತೇನೆ. ನನ್ನ ಕುಮಾರನಾದ ಅಂಗದನನ್ನು, ನನ್ನ ಪತ್ನಿಯನ್ನು ಕಾಪಾಡುವ ಭಾರವು ತಮ್ಮದಾಗಿರುವುದು. ಹಾಗೆ ಸಹೋದರ ಸುಗ್ರೀವ, ಅಣ್ಣ, ಈ ನನ್ನ ಕೊರಳಲ್ಲಿರುವ ಇಂದ್ರದ ತಾರವನ್ನು ತೆಗೆದರಿಸಿಕೋ. ಹಾಗಲೇ ಜನಕ, ನಮ್ಮನ್ನು ಬಿಟ್ಟು ಪರಲೋಕವಾಸಿಯಾದ ತಂದೆ. ಜನಕ, ರಾಮಚಂದ್ರ ದೇವ, ಅಂಗದ ಕುಮಾರ, ನಮ್ಮ ತಂದೆಯವರು ಯಾವ ಅಪರಾಧವನ್ನು ಮಾಡಿದ್ದರು ಪ್ರಭು? ಜನಕ, ವೀರ ಸ್ವರ್ಗವನ್ನು ಪಡೆ. ವೀರ ಶಾಂತನಾಗು ಅಂಗದ ಕುಮಾರ, ಶಾಂತನಾಗು. ನಿನ್ನ ತಂದೆಯು ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತವನ್ನು ಪಡೆದು ಇನ್ನು ನಮ್ಮ ಮಗಳ ಗತಿ ಏನು ದೇವ? ನೀವುಗಳು ಚಿಂತಿಸಬೇಡಿ. ಸುಗ್ರೀವರಾಜ, ಈತನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಹೋಗು. ನಿಮ್ಮ ಅಣ್ಣನಾದ ವಾಲಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡು. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂತಿರುಗಿ ಬಾ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ.